ನಾಯಕನಹಟ್ಟಿ ಹೋಬಳಿಯ ಗಜಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಶ್ರೀ ಶಾರದಾ ಪೂಜೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ.ಎಸ್. ಸುರೇಶ್ ರವರು ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣದ ಅರಿವು ಪ್ರತಿಯೊಬ್ಬರ ಬದುಕಿನಲ್ಲಿ ಕಟ್ಟಿಕೊಂಡು ಸಾಗುವುದರ ಜೊತೆಗೆ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ.ಎಸ್. ಸುರೇಶ್ ರವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ನಾಗರಾಜ್ ಸಂಗಮ್ ಹಾಗೂ ದಂಪತಿಗಳು ಸರ್ಕಾರಿ ಶಾಲೆಗೆ 1 ಲಕ್ಷ ಶಾಲೆಯ ಹೆಸರಿಗೆ ಠೇವಣಿ ಇಟ್ಟು ಬಂದ ಹಣದಿಂದ ಬಡ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಎಂದು 1 ಲಕ್ಷ ರು ಚೆಕ್ ಅನ್ನು ವಿತರಿಸಿದರು. ಕಲಿಕೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಶಿಕ್ಷಣದ ಒಂದು ಅರಿವು, ಶಿಕ್ಷಣದ ಒಂದು ಅಗತ್ಯ ಎಲ್ಲರಿಗೂ ಇದೆ. ಅದರ ಮೂಲಕವೇ ಬದುಕನ್ನು, ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಖಂಡಿತವಾಗಲೂ ನಾನಾದರೂ ಹೆಮ್ಮೆ ಪಡ್ತೇನೆ. ಯಾಕೆಂದರೆ ಇವತ್ತು ನಮ್ಮ ಇಲಾಖೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ. ಅದರ ಮೂಲಕ ಹಳೆಯ ವಿದ್ಯಾರ್ಥಿಗಳು ತಾವು ಓದಿದಂತಹ ಶಾಲೆಗೆ ಕೊಡ್ತಕ್ಕಂತಹ ದೇಣಿಗೆ ಇರ್ಬೋದು, ಅವರ ಒಂದು ನೈಪುಣ್ಯತೆ ಮತ್ತು ತಾಂತ್ರಿಕತೆಯನ್ನು ಹಂಚಿಕೊಳ್ಳೋದಿರ್ಬೋದು, ಅವ್ರು ಬಂದು ಇಲ್ಲಿ ಪಾಠ ಮಾಡೋದಿರ್ಬೋದು, ಎಲ್ಲವೂ ಕೂಡ ಅವರ ಕಲಿತಂಥ ಶಾಲೆಗೆ ಒಂದು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಅದರ ಮೂಲಕ ಈಗಿನ ಮಕ್ಕಳಲ್ಲಿ ಒಂದು ಮಾರ್ಗದರ್ಶಕರಾಗಿ, ಮಾದರಿಯಾಗಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದಾಗಿದ್ದು, ನಮ್ಮ ಇಲಾಖೆಯಲ್ಲಿ ಅದನ್ನು ಭಾಳ ಚೆನ್ನಾಗಿ ನಾವು ಅನುಷ್ಠಾನ ಮಾಡ್ತಾಯಿದ್ದೇವೆ. ಅದಕ್ಕೆ ತುಂಬ ಇವತ್ತು ಅರ್ಥವಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು 5,000 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಕೆಲವೊಂದು ಅವಕಾಶ ವಂಚಿತ ಮಕ್ಕಳಿಗೆ ಒಂದು ಲೇಖನ ಸಾಮಗ್ರಿಗಳನ್ನು, ಪುಸ್ತಕಗಳನ್ನು ಕೊಡ್ತಕ್ಕಂತಹ ಮತ್ತು ಶಾಲಾ ಬ್ಯಾಗ್ಗಳನ್ನು ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಎಲ್ಲ ರೀತಿಯಲ್ಲೂ ಸಹ ಅದು ಅಭಿನಂದನೀಯವಾದದ್ದು, ತುಂಬ ಅಗತ್ಯವಾದದ್ದು ಕೂಡ. ಅಂತಹ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಎಲ್ಲ ರೀತಿಯ ಒಂದು ಪುಣ್ಯ ಭಾಗ್ಯ ಖಂಡಿತವಾಗಲೂ ಹೇರಳವಾಗಿ ಸಿಗುತ್ತೆ. ಮಕ್ಕಳ ಒಂದು ಹಾರೈಕೆ ಅವ್ರಿಗೆ ಯಾವತ್ತೂ ಕೂಡ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವಾಗಿ ಕಾಪಾಡುತ್ತಂತೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಜ್ಜುಗನಹಳ್ಳಿ. ಇಲ್ಲಿ ಈ ಶಾಲೆಯಲ್ಲಿ ಏನು ಪ್ರತಿ ವರ್ಷ ಮಕ್ಕಳಿಗೆ ಆಗಸ್ಟ್ 15ರಂದು ನಾನು ಹಳೆ ವಿದ್ಯಾರ್ಥಿ, ನಮ್ಮ ತಂದೆ ಮತ್ತು ಸಂಗಮ ತಿಪ್ಪಿರಮ್ಮರ ಹೆಸರಿನಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಒಂದು 5,000 ರೂಪಾಯಿ ಯಾರ ಮಕ್ಕಳಿಗೆ ಸ್ವಲ್ಪ ಪೂರ್ ಕಂಡೀಷನ್ ಇರ್ತಾರೆ ಆ ಮಕ್ಕಳಿಗೆ ಪುಸ್ತಕ, ಬ್ಯಾಗು, ಪೆನ್ಸಿಲ್ಲು ಇತ್ಯಾದಿಯನ್ನು ಕೊಡಲಿಕ್ಕೆ ನಾನು ಹೆಡ್ ಮಾಸ್ಟ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ಈಗ ನಾವು ಏನು ಮಾಡ್ತಿದ್ದೀವಿ, ಈ ಶಾಲೆಯಲ್ಲಿ ಓದ್ರಿಂದ ಪ್ರತಿ ವರ್ಷ ಇವಾಗ ನಾನು ಅಕಸ್ಮಾತ್ ಏನಾದರೂ ಆದರೆ ಮತ್ತೆ ಆ 5,000 ಅಲ್ಲಿಗೆ ನಿಂತೋಗುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈಗ ನಮ್ಮ ತಂದೆ ಮತ್ತು ತಾಯಿಯವರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಯನ್ನು SDMC ಹೆಡ್ ಮಾಸ್ಟ್ರು ಗಜಗನಹಳ್ಳಿ ಪ್ರಾಥಮಿಕ ಶಾಲೆ ಹೆಸರಿಗೆ ದತ್ತ ನಿಧಿಯಾಗಿ ಇಡ್ತಿರ್ತೀವಿ. ಇದು ಕೊನೆಯವರೆಗೂ ಈ 1 ಲಕ್ಷ ರೂಪಾಯಿ ಇರ್ತದೆ. ಈ 1 ಲಕ್ಷ ರೂಪಾಯಿದಿಂದ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳಿಗೆ ಏನು ಬೇಕಾಗಿರುತ್ತೆ, ಬಡ ಮಕ್ಕಳಿಗೆ ಅವರಿಗೆ ಬೇಕಾದ ಪೆನ್ಸಿಲ್ಲು, ಬಟ್ಟೆ ಅಥವಾ ಇತ್ಯಾದಿಗಳನ್ನು ಯಾರಿಗೆ ನೀಡಿರ್ತದೆ ಅವ್ರಿಗೆ ಕೊಡಲಿಕ್ಕೆ ನಾವು 1 ಲಕ್ಷ ರೂಪಾಯಿಯನ್ನು ದತ್ತ ನಿಧಿ ಠೇವಣಿ ಆಗಿಟ್ಟಿರ್ತೇನೆ. ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ, ಇದೇ ಥರ ನಮ್ಮಂಗೆ ಯಾರ್ಯಾರು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಅನುಕೂಲವಾಗಿ ಇರ್ತಕ್ಕಂಥ ಅಧಿಕಾರಿಗಳು ಅವರವರು ಓದಿರ್ತಕ್ಕಂಥ ಶಾಲೆಗಳಿಗೆ ದತ್ತ ನಿಧಿಯಾಗಿ 1 ರಿಂದ 5 ಲಕ್ಷದವರೆಗೆ ಇಟ್ಟರೆ ಅವ್ರಿಗೆ ಬರ್ತಕ್ಕಂಥ ಅನುಕೂಲ ಬಡ ಮಕ್ಕಳಿಗೆ ಆಗ್ತದೆ. ಇದರಿಂದ ಊರಿನಲ್ಲಿರ್ತಕ್ಕಂಥ ಬಡ ಮಕ್ಕಳು ಕೂಡ ಶಾಲೆ ಕಲಿತದೆ. ಈಗ ಈ ಬಡ ಮಕ್ಕಳು ಮುಂದೆ ಬಂದರೆ ಮುಂದೆ ಒಳ್ಳೊಳ್ಳೆ ಮುಂದೆ ಅವ್ರು ಏನೇನು ಆಗ್ತಾರೆ ಅಂತಕ್ಕಂಥ ಗೊತ್ತಾಗಲ್ಲ. ನಮ್ಮೂರು ಶಾಲೆ, ನಮ್ಮ ದತ್ತು ನಿಧಿ ಅನುಕೂಲ ಆಗಕ್ಕಂತೇಳಿ ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣ ಕೆಲಸ. ಇದರಿಂದ ನಮ್ಮೂರಿನ ಬಡ ಮಕ್ಕಳು ವಿದ್ಯಾವಂತರಾಗ್ತಾರೆ. ಆ ವಿದ್ಯಾವಂತರನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಅವರನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ.